ಸ್ಥಳ ಮಹಜರು ಮುಕ್ತಾಯ ಆಗದೆ ಪೊಲೀಸರು ಮುಗಿಸಿ ಪಂಚನಾಮೆ ಮಾಡ್ತಾ ಇದ್ದಾರೆ. ಮೈಸೂರು ಹೋಟೆಲ್ನಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ರು. ಇಬ್ಬರು ಆರೋಪಿಗಳನ್ನ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡ್ತಾ ಇದ್ರು. ಇದೀಗ ಆರೋಪಿಗಳನ್ನ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಲಕ್ಷ್ಮಣ ಮತ್ತು ನಾಗರಾಜ್ ಇವರಿಬ್ಬರ ಎದುರಿನಲ್ಲಿ ಪಂಚನಾಮೆ ಮಾಡಲಾಗಿದೆ. ಮೈಸೂರಿನ ಹೋಟೆಲ್ನಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಹೋಗಿ ತಂಗಿದ್ದಂಥದ್ದು. ಘಟನೆ ನಡೆದ ಮರುದಿನ ಬೆಳಗ್ಗೆ ಅಲ್ಲಿದ್ರು. ಅಲ್ಲಿಂದಾನೇ ದರ್ಶನ್ ಅವ್ರನ್ನ ಪೊಲೀಸರು ಕರ್ಕೊಂಡು ಬಂದಿದ್ದು, ವಶಕ್ಕೆ ಪಡೆದಿದ್ದು. ಆ ಸ್ಥಳದಲ್ಲಿ ಇದೀಗ ಹೋಗಿ ಮಹಜರು ಮಾಡಲಾಗಿದೆ. ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಮುಗಿಸಿ ಪಂಚನಾಮೆ ಮುಗಿಸಿ ವಾಪಸ್ ಆ ಆರೋಪಿಗಳನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ಕ್ಷಣ ಕೂಡ ಒಂದೊಂದು ಡೆವಲಪ್ಮೆಂಟ್ ಆಗ್ತಾ ಇರೋದನ್ನ ನೋಡ್ಬೋದು. ಈ ಕೊಲೆ ಕೇಸ್ನಲ್ಲಿ ಪೊಲೀಸರು ಎಲ್ಲೂ ಸಮಯ ವಿಳಂಬ ಮಾಡದಂತೆ ಎಲ್ಲ 13ರಿಂದ 16 ಜನ ಆರೋಪಿಗಳನ್ನ ಇಟ್ಕೊಂಡು ಪಂಚನಾಮೆ ಮಾಡ್ತಾ ಇರುವಂಥದ್ದು. ಸ್ಥಳ ಮಹಜರು ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಮಾಡ್ತಾ ಇರುವಂಥದ್ದು. ಇದೆಲ್ಲವನ್ನು ಕೂಡ ಗಮನಿಸ್ಬೋದು. ಮೈಸೂರಿನಲ್ಲೂ ಕೂಡ ಸ್ಥಳ ಮಹಜರು ಮುಕ್ತಾಯ ಆಗಿದೆ. ಇಬ್ಬರು ಆರೋಪಿಗಳನ್ನ ಈಗ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ. ಏನೆಲ್ಲ ಸಾಕ್ಷ್ಯ ಸಿಕ್ಕಿದೆ ಅಲ್ಲಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಯಾಕೆ ಆ ಹೋಟೆಲ್ನಲ್ಲಿ ಹೋಗಿ ಸ್ಥಳ ಮಹಜರು ಮಾಡಬೇಕಾಯಿತು, ಕೇಸ್ನ ದೃಷ್ಟಿಯಿಂದ ಯಾವ ಆಯಾಮದಲ್ಲಿ ಇದು ಬಹಳ ಮುಖ್ಯ ಆಗುತ್ತೆ, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ಮೈಸೂರಿನಲ್ಲಿ ಸ್ಥಳ ಮಹಜರು ಮುಕ್ತಾಯ ಆಗಿದೆ. ಬೆಳಗ್ಗೆ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಮೈಸೂರಿಗೆ ಹೋದ್ರು. ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ವಾ ಅನ್ನೋಂಥ ಪ್ರಶ್ನೆ ಬಂತು. ದರ್ಶನ್ ಅವ್ರನ್ನ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅಂತ ಗೊತ್ತಿಲ್ಲ. ಯಾವ ಆಯಾಮದಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಅಂತ. ಒಟ್ಟಿನಲ್ಲಿ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಅಲ್ಲಿ ವಶಕ್ಕೆ ಪಡೆದಿದ್ದು ದರ್ಶನ್ ಅವ್ರನ್ನ, ಆದರೆ ಇನ್ನಿಬ್ಬರು ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಎನಿವೆ ಅಲ್ಲಿ ಸ್ಥಳ ಮಹಜರು ಮುಗಿಸಿ ಪಂಚನಾಮೆಯನ್ನು ಮುಗಿಸಿದ್ದಾರೆ. ಅಪ್ಡೇಟ್ ಪಡ್ಕೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಮೈಸೂರಲ್ಲಿ ಸ್ಥಳ ಮಹಜರು ಮುಕ್ತಾಯ ಆಗಿದೆ ಅಂತ, ಆದರೆ ಅಲ್ಲಿ ವಶಕ್ಕೆ ಪಡೆದಿದ್ದು ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ಲಿಲ್ವಾ ಪೊಲೀಸರು? ಬೇರೆ ಯಾರನ್ನ ಕರ್ಕೊಂಡು ಹೋಗಿದ್ರು? ಏನೆಲ್ಲ ಸಾಕ್ಷ್ಯ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಂಗ್ರಹ ಆಗಿದೆ. ಅಪ್ಡೇಟ್ ಏನಿದೆ? ಲಕ್ಷ್ಮಿ, ನೋಡಿ, ಇವತ್ತು ಪ್ರಮುಖವಾಗಿ ಆರೋಪಿ ದರ್ಶನ್ ಅನ್ನ ಮೈಸೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರನ್ನ ಮಾಡಬೇಕಾಗಿತ್ತು. ಆದ್ರೆ ಅಲ್ಲಿ ಹೆಚ್ಚಿನ ಜನರು ಸೇರುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಕಮಿಷನರ್ ಜೊತೆ ಇದರ ಬಗ್ಗೆ ಚರ್ಚೆ ನಡೆಸಿ ಪೊಲೀಸರು ಆ ಒಂದು ದರ್ಶನನ್ನ ಕರೆದುಕೊಂಡು ಹೋಗೋದ ವಿಚಾರವಾಗಿ ಹಿಂದೇಟನ್ನು ಹಾಕಿದ್ದಾರೆ. ಹಾಗಾಗಿ ಇನ್ನುಳಿದ ಇಬ್ಬರು ಪ್ರಮುಖ ಆರೋಪಿಗಳೇನಿದ್ರು ಅವರನ್ನ ಕರೆದುಕೊಂಡು ಹೋಗಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಏನು ಸ್ಟೇ ಆಗಿದ್ರು ಅಲ್ಲಿ ಮಹಜರನ್ನ ಮಾಡಿ ಯಾರೆಲ್ಲ ಹೋಟೆಲ್ನಲ್ಲಿ ಸ್ಟೇ ಆಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ, ಜೊತೆಗೆ ಅಲ್ಲಿನ ಹೋಟೆಲ್ನ ಸಿಬ್ಬಂದಿಗಳ ಬಳಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ, ಜೊತೆಗೆ ಅಲ್ಲಿ CCTV ದೃಶ್ಯಾವಳಿಗಳನ್ನ ಕೂಡ ಕಲೆ ಹಾಕಿ ಎಲ್ಲವನ್ನು ಕೂಡ ದಾಖಲು ಮಾಡಿಕೊಂಡು ಮಾಹಿತಿಗಳನ್ನ ಸಂಜೆ ಅಂದ್ರೆ ಬೆಳಗ್ಗೆ 9 ಗಂಟೆಗೆ ಹೋದಂತ ತಂಡ ಸಂಜೆ 5:30 ಸುಮಾರಿಗೆ ವಾಪಸ್ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ವಾಪಸ್ ಆಗಮಿಸಿತ್ತು. ಅದಾದ ಬಳಿಕ ಒಂದು ಕಡೆ ಮೈಸೂರಿನಲ್ಲಿ ತನಿಖೆ ನಡೆಸಿ ಮಹಜರನ್ನ ಮಾಡಿದಂತ ತಂಡ ಇವತ್ತು ಬೆಂಗಳೂರಿನಲ್ಲಿ 3-4 ಜಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್ ಅವರ ನಿವಾಸ ಏನಿದೆ ರಾಜರಾಜೇಶ್ವರ ನಗರ ನಿವಾಸದ ಮುಂಭಾಗದಲ್ಲಿ 3 ಆರೋಪಿಗಳು ಧನರಾಜ್ ಇನ್ನುಳಿದ ಇಬ್ಬರು ಆರೋಪಿಗಳು ತಮ್ಮ ಬೈಕ್ ಗಳನ್ನ ಅಂದ್ರೆ ದ್ವಿಚಕ್ರ ವಾಹನಗಳನ್ನ ದರ್ಶನ್ ಮನೆ ಮುಂಭಾಗದಲ್ಲಿ ಪಾರ್ಕ್ ಮಾಡಿದ್ರು. ಇವತ್ತು ಪೊಲೀಸರು ಹೋಗಿ ಆ 3 ದ್ವಿಚಕ್ರ ವಾಹನಗಳನ್ನ ಸೀಸ್ ಮಾಡಿ ತೆಗೆದುಕೊಂಡು ಬಂದ್ರು. ಅದಾದ ಬಳಿಕ ಕರೆಂಟ್ ಶಾಕ್ ಕೊಟ್ಟಿದ್ದಂತಹ ಧನರಾಜ್ ಏನಿದ್ದಾನೆ ಆತನನ್ನ ಸಿಸಿ ಶೆಡ್ಗೆ ಕರೆದುಕೊಂಡು ಹೋಗಿ, ಅಂದ್ರೆ ರೇಣುಕಾಸ್ವಾಮಿನ ಇಲ್ಲಿ ಕೊಲೆ ಮಾಡಲಾಗಿತ್ತು ಆ ಜಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಸ್ಥಳ ಮಹಜರನ್ನ ಕೂಡ ಮಾಡಿಕೊಂಡು ಬರಲಾಗಿದೆ. ಸದ್ಯಕ್ಕೆ ಈಗ ಎಲ್ಲರನ್ನು ಕೂಡ ಠಾಣೆಗೆ ಕರೆದುಕೊಂಡು ಬಂದಿದ್ದು ಎಲ್ಲರನ್ನು ಕೂಡ ಇವತ್ತಿನ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಈ ನಡುವೆ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವರ ಹಳೆ ಕೇಸ್ಗಳೆಲ್ಲ ಮತ್ತೆ ಮೇಲಕ್ಕೆ ಬರ್ತಾ ಇದೆ, ಮತ್ತೆ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಸಂಕಷ್ಟಗಳ ಸರಮಾಲೆ ದರ್ಶನ್ ಅವರನ್ನ ಸುತ್ಕೋತಾ ಇದೆಯಾ? ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಟ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ. ಹೊಟ್ಟೆ ತಲೆ ಹೆಬ್ಬಾತು ಕೇಸ್ನಲ್ಲಿ FOC.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ವಿರುದ್ಧ ದಾಖಲಾಗಿದ್ದ ಹಳೆ ಕೇಸ್ ರೀಓಪನ್ ಆಗಿದೆ. ಅರಣ್ಯ ಅಧಿಕಾರಿಗಳು ದರ್ಶನ್ ವಿರುದ್ಧ ಅರಣ್ಯ ಅಪರಾಧ ಕಾಯ್ದೆ ಜಡಿಯಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಅಕ್ರಮವಾಗಿ ಇರಿಸಿಕೊಂಡಿದ್ದ ಪಟ್ಟೆತಲೆ ಹೆಬ್ಬಾತು ಪಕ್ಷಿ ಕೇಸ್ ವಿಚಾರಣೆ ಸಂಬಂಧ ವಿಚಾರಣೆಗೆ ಅರಣ್ಯಾಧಿಕಾರಿಗಳು ನೋಟಿಸ್ ನೀಡಿದ್ದರು. ಆದರೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ನೋಟಿಸ್ಗೆ ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಅರಣ್ಯಾಧಿಕಾರಿಗಳು 2 ದಿನಗಳಲ್ಲಿ ಮತ್ತೊಂದು ನೋಟಿಸ್ ನೀಡುವ ಸಿದ್ಧತೆ ನಡೆಸಿದ್ದಾರೆ. ತೋಟದೊಳಗೆ ಇಟ್ಟಿದ್ದಾರೆ ಇಂಥದ್ದು ಬಾರೆಡ್ ಗೀಸ್ ಅಂದರೆ ಇದೆಲ್ಲ ಮಂಗೋಲಿಯಾ ಕಡೆಯಿಂದ ಬರೋದು ಮೈಗ್ರೇಟರಿ ಬರ್ಡು. ಸೊ ಅದನ್ನು ಇವ್ರು ಇಟ್ಟಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು FOC ಹಾಕ್ತಾರೆ, ಫಾರೆಸ್ಟ್ ಒಫೆನ್ಸ್ ಕೇಸ್ FIR ಅಂದಾಗ FOC ಫಾರೆಸ್ಟ್ ಒಫೆನ್ಸ್ ಕೇಸ್ ಹಾಕಿದಾಗ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇದು ಆಗಿದ್ದು ಜಾನ್ವರಿ 2023 ಒಳಗೆ. ಫೆಬ್ರವರಿ 7, 2023 3ನೇ ನೋಟಿಸ್ ಕೊಡ್ತಾರೆ ಅವ್ರಿಗೆ, ದಯವಿಟ್ಟು ನೀವು ಬಂದು ನೋಟಿಸ್ಗೆ ಸ್ಟೇಟ್ಮೆಂಟ್ ಕೊಡಿ ಅಂದ್ಬಿಟ್ಟು ಬರೋದಿಲ್ಲ. ಸೊ ಇಲ್ಲಿ ನಾನು ನೋಡ್ತಾ ಇರೋದಂದರೆ, ಒಂದು ದರ್ಶನ್ ಬರ್ತಿರೋದು ಒಂದು ಕಾರಣ, ಇನ್ನೊಂದು ಡಿಪಾರ್ಟ್ಮೆಂಟ್ ಫಾಲೋ ಅಪ್ ಮಾಡಿ. ದರ್ಶನ್ ದಂಪತಿಗೆ ನೋಟಿಸ್. 2023 ಜನವರಿ 20ನೇ ತಾರೀಕಿನಂದು ಅರಣ್ಯಾಧಿಕಾರಿಗಳು ದರ್ಶನ್ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದರು. ಮೈಸೂರಿನ ನರಸೀಪುರದಲ್ಲಿರುವ ದರ್ಶನ್ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದು 4 ಪಟ್ಟೆತಲೆ ಹೆಬ್ಬಾತುಗಳು ಅಂದರೆ ಮಂಗೋಲಿಯಾ ಮೂಲದ ವಲಸೆ ಹಕ್ಕಿಗಳಾದ ಬಾರ್ ಹೆಡೆಡ್ ಗೂಸ್ಗಳನ್ನು ವಶಕ್ಕೆ ಪಡೆದಿದ್ರು. ಬಳಿಕ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ವಿಚಾರಣೆಗೆ ಹಾಜರಾಗುವಂತೆ 2023 ಜನವರಿ ತಿಂಗಳಲ್ಲಿ 2 ನೋಟಿಸ್ ನೀಡಿದ್ರು. ಇದಕ್ಕೆ ಕ್ಯಾರೆಗಿನ್ನದ ದಂಪತಿಗೆ 2023 ಫೆಬ್ರವರಿ 7ನೇ ತಾರೀಕಿನಂದು ಅರಣ್ಯಾಧಿಕಾರಿಗಳು 3ನೇ ನೋಟಿಸ್ ನೀಡಿದ್ದಾರೆ. ಇದಕ್ಕೂ ಕೂಡ ದರ್ಶನ್ ದಂಪತಿ ಉತ್ತರಿಸಿಲ್ಲ. ಹೀಗಾಗಿ ಪ್ರಕರಣ ಸಂಬಂಧ FOC ದಾಖಲಿಸಲು ಅರಣ್ಯಾಧಿಕಾರಿಗಳು ಮುಂದಾಗಿದ್ದಾರೆ. ದರ್ಶನ್ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿಗೂ ಕಾನೂನು ಸಂಕಷ್ಟ ಎದುರಾಗಿದೆ. ಮೈಸೂರು ಸರ್ಕಲ್ CFO ಮಾಲತಿ ಪ್ರಿಯಾ ಅವರು 2 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.